ಕಾನ್ಫಿಡೆಂಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಹಲವು ರಾಜಕಾರಣಿಗಳಿಗೆ ಭಯ ನಡುಕ ಶುರುವಾಗಿದೆ. ಎಲ್ಲಾ ಪಕ್ಷಗಳ ರಾಜಕಾರಣಿಗಳ ಜೊತೆ ನಿಕಟ ಸಂಬಂಧವನ್ನ ಹೊಂದಿದ್ರು ಎನ್ನಲಾಗ್ತಾ ಇದೆ. ಕಾನ್ಫಿಡೆಂಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಹಲವು ರಾಜಕಾರಣಿಗಳಿಗೆ ಭಯ ನಡುಕ ಶುರುವಾಗಿದೆ. ಎಲ್ಲಾ ಪಕ್ಷಗಳ ರಾಜಕಾರಣಿಗಳ ಜೊತೆ ಸಿಜೆ ರಾಯ್ ಅವರು ನಿಕಟ ಸಂಬಂಧವನ್ನ ಹೊಂದಿದ್ರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ರಾಯ್ ವ್ಯವಹಾರಗಳಲ್ಲಿ ಹಲವು ರಾಜಕಾರಣಿಗಳು ಹೂಡಿಕೆಯನ್ನ ಮಾಡಿದ್ರು. ಅಂದ್ರೆ ರಾಯ್ ಅವರ ಕಂಪನಿಗಳೇನಿತ್ತು, ಅವರ ವ್ಯವಹಾರಗಳೇನಿತ್ತು, ಆ ವ್ಯವಹಾರಗಳಲ್ಲಿ ಕೆಲವೊಂದಷ್ಟು ರಾಜಕಾರಣಿಗಳು ಕೂಡ ಹೂಡಿಕೆಯನ್ನ ಮಾಡಿದ್ರಂತೆ. ಐಟಿ ದಾಳಿಯಿಂದ ಹಣ ವಾಪಸ್ಸನ್ನ ಕೇಳ್ತಾ ಇದ್ರು ರಾಜಕಾರಣಿಗಳು ಎನ್ನಲಾಗ್ತಾ ಇದೆ. ರಾಯ್ ಡೈರಿಯಲ್ಲಿ ರಾಜಕಾರಣಿಗಳು ಹಾಗೂ ತಾರೆಯರ ಹೆಸರು ಪತ್ತೆಯಾಗಿದೆ ಎನ್ನಲಾಗ್ತಾ ಇದೆ. ರಾಯ್ ಜೊತೆ ಸಂಬಂಧ ಕಡಿತಕ್ಕೆ ಕೆಲವೊಂದಷ್ಟು ರಾಜಕೀಯ ನಾಯಕರು ಮುಂದಾಗಿದ್ರಂತೆ. ತಾರೆಯರು ರಾಜಕಾರಣಿಗಳು ರಾಯ್ ಉದ್ಯಮದ ಪಾಲುದಾರರಾಗಿದ್ರು. ತನಿಖೆ ವೇಳೆ ತಮ್ಮ ಹೆಸರು ಬಹಿರಂಗ ಆಗಬಹುದು ಅಂತ ಹೇಳಿ ಅವರಲ್ಲಿ ಎಲ್ಲೋ ಒಂದ್ ಕಡೆ ಅಂದ್ರೆ ಏನು ಅವರ ಜೊತೆ ಒಡನಾಟವನ್ನ ಹೊಂದಿದ್ರು, ಪಾಲುದಾರಿಕೆಯನ್ನ ಹೊಂದಿದ್ರು. ಅವರ ಅಂತಹ ರಾಜಕಾರಣಿಗಳಿಗೆ ಇದೀಗ ಒಂದು ರೀತಿಯಲ್ಲಿ ಆತಂಕ ಎದುರಾಗಿದೆ ಅಂತಾನೆ ಹೇಳಬಹುದು. ಅವರು ಸೂಸೈಡ್ ಅನ್ನ ಮಾಡ್ಕೊಂಡಿದ್ರು. ಅಂದ್ರೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಮಾಹಿತಿಯನ್ನ ಕೇಳಿದ್ರು, ಆಗ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಸಿಜೆ ರಾಯ್ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ವಹಿವಾಟುಗಳ ಮಾಹಿತಿಯನ್ನ ಕೇಳಿದ್ರು ಐಟಿ ಅಧಿಕಾರಿಗಳು. ಸಾಮಾನ್ಯ ದಾಖಲೆಗಳನ್ನ ಕೇಳಿದ್ರು ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ದಾಖಲೆಗಳನ್ನ ಕೇಳಿದ್ರು, ದಾಖಲೆಗಳನ್ನ ನೀಡಿ ಅಂತ ಹೇಳಿ ರಾಜಕಾರಣಿ ಜೊತೆಗಿನ ವ್ಯವಹಾರದ ಮಾಹಿತಿಯನ್ನ ಕೇಳಿದ್ರು ಐಟಿ ಅಧಿಕಾರಿಗಳು. ಅವರ ಜೊತೆ ಇರುವಂತಹ ಮಾಹಿತಿ ಇದೆಯಲ್ಲ ಅದನ್ನ ನೀಡಿ ಅಂತ ಹೇಳಿ ಸಿಜೆ ರಾಯ್ ಅವರಿಗೆ ಕೇಳಿದ್ದಾರೆ. ಆ ವ್ಯವಹಾರದ ಮಾಹಿತಿಯನ್ನ ನೀಡಲಾಗದೆ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರ ಸಿಜೆ ರಾಯ್ ಅವರು ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಈ ಹಿಂದೆಯೂ ಕೂಡ ರಾಯ್ಗೆ ಹಲವು ಬಾರಿ ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ರು. ಐಟಿ ಅಧಿಕಾರಿಗಳ ವಿಚಾರಣೆಗೆ ಹೆದರಿ ಸಿಜೆ ರಾಯ್ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಅಧಿಕಾರಿಗಳು ರಾಯ್ ಬಳಿ ಸಾಮಾನ್ಯ ದಾಖಲೆಗಳನ್ನ ಮಾತ್ರ ಕೇಳಿದ್ರು ಎನ್ನುವ ಮಾಹಿತಿ ಇದೆ. ಉದ್ಯಮ ವ್ಯವಹಾರಕ್ಕೆ ಸಂಬಂಧಿಸಿ 2 ಪ್ರಮುಖ ವಹಿವಾಟುಗಳ ಬಗ್ಗೆ ಮಾಹಿತಿಯನ್ನ ಕೇಳಿದ್ರು ಅಧಿಕಾರಿಗಳು. ಸಿಜೆ ರಾಯ್ಗೆ ಆ ರಾಜಕಾರಣಿ ಜೊತೆಗಿನ ವ್ಯವಹಾರದ ಮಾಹಿತಿಯನ್ನ ಕೇಳಿದ್ರು. ರಾಜಕಾರಣಿ ಜೊತೆ ನಡೆಸಿದಂತಹ ಜಾಯಿಂಟ್ ಡೆವಲಪ್ಮೆಂಟ್ ಯೋಜನೆಗೆ ಸಂಬಂಧಿಸಿದ ವಿವರಗಳನ್ನ ಕೇಳಿದ್ರು, ಅದನ್ನ ನೀಡಿ ಅಂತ ಕೇಳಿದ್ರು. ಈ ಹಿಂದೆಯೂ ಕೂಡ ಹಲವು ಬಾರಿ ಆದಾಯ ತೆರಿಗೆ ಇಲಾಖೆ ವಿಚಾರಣೆಗಳನ್ನ ಎದುರಿಸಿದ್ರು ರಾಯ್ ಅವರು. ರಾಜಕಾರಣಿ ಜೊತೆಗಿನ ವ್ಯವಹಾರದ ಮಾಹಿತಿಯನ್ನ ನೀಡಲಾಗದೆ ಆತ್ಮಹತ್ಯೆಗೆ ಶರಣಾದ್ರ ಸಿಜೆ ರಾಯ್ ಅವರು ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಸಾಕಷ್ಟು ಅನುಮಾನಗಳನ್ನ ಮೂಡಿಸ್ತಾ ಇದೆ. ಪೊಲೀಸರು ಈಗಾಗಲೇ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಕೈಗೊಂಡಿದ್ದಾರೆ. ಅವರ ಕುಟುಂಬಸ್ಥರನ್ನ ಕೂಡ ವಿಚಾರಣೆಯನ್ನ ನಡೆಸಿದ್ದಾರೆ. ಅಂದ್ರೆ ಏನಾದ್ರೂ ಬೇಸರ ಇತ್ತಾ, ಬೇಜಾರಾಗುವಂತಹ ವಿಚಾರ ಏನಾದ್ರೂ ನಡೆದಿತ್ತಾ, ಸಂಗತಿ ಏನಾದ್ರೂ ನಡೆದಿತ್ತಾ, ಯಾರ ಜೊತೆನಾದ್ರೂ ದ್ವೇಷವನ್ನ ಏನಾದ್ರೂ ಇಟ್ಕೊಂಡಿದ್ರಾ, ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ಅವರ ಕುಟುಂಬಸ್ಥರನ್ನ ಕೂಡ ವಿಚಾರಣೆಯನ್ನ ನಡೆಸಿದ್ದಾರೆ. ಜೊತೆಗೆ ಅವರ ಫೋನ್ ಅನ್ನ ರಿಟ್ರೀವ್ ಮಾಡಲು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. FSLಗೆ ಕಳುಹಿಸುವಂತಹ ಸಾಧ್ಯತೆ ಇದೆ. ಅವರ ಫೋನ್ ಅನ್ನ ಈಗಾಗಲೇ 3 ಫೋನ್ಗಳನ್ನ ವಶಕ್ಕೆ ಪಡೆದು ಲಾಸ್ಟ್ ಕಾಲ್ ಯಾರಿಗೆ ಮಾಡಿದ್ರು, ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಏನು ಅಂತ ಅಂದ್ರೆ ಸಿಜೆ ರಾಯ್ ಅವರ ಮನೆಗೆ ಐಟಿ ಅಧಿಕಾರಿಗಳು ದಾಳಿಗೆ ಬಂದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ದಾಖಲೆಯನ್ನ ನೀಡಿದ್ದಾರೆ. ದಾಖಲೆ ನೀಡಿದಂತಹ ಸಂದರ್ಭದಲ್ಲಿ ಅವರು ರೂಮ್ಗೆ ಹೋಗಿ ಸೆಕ್ಯೂರಿಟಿ ಹೇಳಿದಂತೆ ಯಾರನ್ನು ಕೂಡ ಅಂದ್ರೆ ಗನ್ಮ್ಯಾನ್ಗೆ ಹೇಳಿದ್ರಂತೆ ಯಾರನ್ನು ಕೂಡ ಒಳಗಡೆ ಬರಕ್ಕೆ ಬಿಡಬೇಡ ಅಂತ ಹೇಳಿ ಹೋಗಿ ಸೂಸೈಡ್ ಅನ್ನ ಮಾಡ್ಕೊಂಡಿರೋದು. ಆ ರೂಮ್ಗೆ ಹೋದಂತಹ ಸಂದರ್ಭದಲ್ಲಿ ಅವ್ರು ಯಾರ ಜೊತೆನಾದ್ರೂ ಮಾತನಾಡಿದ್ರಾ, ಯಾರ ಜೊತೆನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರಾ ಅನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಅದಕ್ಕೂ ಮುನ್ನ ಅವರು ತಾಯಿ ಜೊತೆ ಮಾತನಾಡಬೇಕು ಅಂತ ಹೇಳ್ತಾ ಇದ್ರಂತೆ. ನಿಜವಾಗ್ಲೂ ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಅವರ ತಾಯಿಗೆ ಕಾಲ್ ಮಾಡಿದ್ರಾ ಅಥವಾ ಬೇರೆ ಯಾರಿಗಾದ್ರೂ ಕಾಲ್ ಮಾಡಿ ಮಾತನಾಡಿದ್ರಾ ಎನ್ನುವ ಪ್ರಶ್ನೆಯೂ ಕೂಡ ಎದುರಾಗ್ತಾ ಇದೆ.